ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲ್ಮೆಗಳು ಬರೆದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಅವರು. ನಿನ್ನೆ ನಾವು ತಿಳ್ಕೊಂಡ್ವಂಥ ಚಾಪ್ಟರ್ ಯಾವುದಂತ ಅಂದರೆ ಮಿನಿಮಲಿಸಮ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಅದು ಹೇಗೆಲ್ಲ ವರ್ಕ್ ಆಗುತ್ತೆ ಆ್ಯಂಡ್ ಮಿನಿಮಲಿಸಮ್ ಯಾರ್ಯಾರೆಲ್ಲ ಹೇಳಿದ್ದಾರೆ, ಹಂಗಂದ್ರೆ ಏನು ಅಂತ ನೋಡಿದ್ವಿ. ಈಗ ಅದರಿಂದ ಆಗೋ ಪ್ರಯೋಜನಗಳೇನು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸರಳ ಹಾಗೆಯೇ ಸಂಕೀರ್ಣತೆಯಿಂದ ಮುಕ್ತತೆ. ಅಂದರೆ ಹಿಂದಿನ ಮಾಹಿತಿ ಯುಗದಲ್ಲಿ ನಮ್ಮ ಏಕಾಗ್ರತೆಯನ್ನು ಕಸಿಯುವ ಸರಕುಗಳು ಹೆಚ್ಚಾಗುತ್ತಾ ಇರೋದ್ರಿಂದ ನಮ್ಮ ಮನಸ್ಸು ಯಾವುದನ್ನು ಸರಿಯಾಗಿ ಯೋಚಿಸದೆ ಹಾಗೂ ನಿರ್ಧರಿಸಲಾಗದ ಗೊಂದಲಗಳಿಂದ ತುಂಬಿರುವ ಅಪಾಯವಿರುವುದರಿಂದ ಮಿನಿಮಲಿಸಮ್ ಅನ್ನೋದು ಕೆಲವು ವಸ್ತುಗಳ ಮೇಲೆ ನಮ್ಮ ಫೋಕಸ್ ಹೋಗೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗತ್ತೆ, ಗೊಂದಲಗಳು ಕಡಿಮೆ ಆಗತ್ತೆ. ಸರಳವಾಗಿ ನಾವು ಬದುಕೋದ್ರಿಂದ ತುಂಬ ಗೊಂದಲಗಳಿಂದ ನಾವು ಮುಕ್ತಾಯ ಕೊಡಬಹುದು ನಮ್ಮ ಲೈಫಲ್ಲಿ. ಎರಡನೇದು, ಸಂಖ್ಯೆಗಳಿಗಿಂತ ಗುಣಮಟ್ಟಕ್ಕೆ ಆದ್ಯತೆ. ಇಲ್ಲಿ ನಾವು ಗಳಿಸುವ ವಸ್ತು ಅಥವಾ ವಿಷಯಗಳು ಎಷ್ಟಿದೆ ಅನ್ನೋದಕ್ಕಿಂತ ನಾವು ಕೆಲವು ವಿಷಯ ಮತ್ತು ವಸ್ತುಗಳು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಅವಕಾಶಗಳು ಹೆಚ್ಚಾಗಿದ್ದು, ಇಲ್ಲಿ ಸಂಖ್ಯೆಗಿಂತ ನಾವು ಹೊಂದಿರುವ ವಿಷಯ ಮತ್ತು ವಸ್ತುಗಳ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದಕ್ಕಿಂತ ಕ್ವಾಲಿಟಿ ಫ್ರೆಂಡ್ಸ್ 2-3 ಜನ ಸಾಕು. ನಾನು ಬರೋ ಬಿಸ್ನೆಸ್ ಎಲ್ಲ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಲೈಫ್ನ ಒಂದು ಪ್ಯಾಸಿವ್ ಇನ್ಕಮ್, ಒಂದು ಆ್ಯಕ್ಟಿವ್ ಇನ್ಕಮ್ ಆ್ಯಂಡ್ ಇನ್ನೊಂದು ಜಾಬ್. ಎಕ್ಸಾಂಪಲ್ ಜಾಬ್ ಆಗಿರ್ಬೋದು, ಒಂದು ಬಿಸ್ನೆಸ್ಸು, ಇನ್ನೊಂದು ಪ್ಯಾಸಿವ್ ಬಿಸ್ನೆಸ್. 3 ರೀತಿ ಮೂಲಗಳು ಸಾಕು. ಓಕೆ. ಆಮೇಲೆ ಅಂದರೆ ಅದಕ್ಕೆ ತಕ್ಕಂತೆ ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಿರಬೇಕು, ಯಾವುದು ಎಲ್ಲ ಮಾಡ್ತೀನಿ ಅಂತ ಹೋಗಬಾರ್ದು. ನಿಮಗೆ ಮಲ್ಟಿ ಟ್ಯಾಲೆಂಟೇ ಇದ್ದರೂ ಕೂಡ ನೀವು ಯಾವುದು ನಿಮಗೆ ಆಸಕ್ತಿ, ನಿಮಗೆ ಯಾವುದು ನಿಮ್ಮ ಆತ್ಮ ಇನ್ವೈಟ್ ಮಾಡುತ್ತೆ ಅಂಥ ಕೆಲಸನ ನೀವು 80% ಮಾಡಬೇಕು. ಓಕೆ. ಇನ್ನು 20% ನಿಮ್ಮ ಟ್ಯಾಲೆಂಟ್ ಅಥವಾ ಹಾಬಿಗೋಸ್ಕರ ಟೈಮ್ ಕೊಡಬೇಕೇ ಹೊರತು ಎಲ್ಲ ಮಿಕ್ಸ್ ಮಾಡ್ಕೊಬಾರ್ದು. ಅದು ವಸ್ತುಗಳೇ ಆಗಿರಲಿ ಅಥವಾ ವಿಷಯಗಳೇ ಆಗಿರಲಿ, ಕಡಿಮೆ ಇಟ್ಕೊಂಡಷ್ಟು ಅಂದರೆ ಕ್ವಾಲಿಟಿ ಇಟ್ಕೊಳ್ಳಿ, ಕ್ವಾಂಟಿಟಿ ಅಲ್ಲ. ತುಂಬ ಜನ ಫ್ರೆಂಡ್ಸ್ ಬೇಡ, ಆಮೇಲೆ ತುಂಬ ಕಲೆಕ್ಷನ್ಸ್ ಬೇಡ. ಸಿಂಪಲ್ಲಾಗಿ ಇಟ್ಕೊಳ್ಳಿ, ಅವಾಗ ನಿಮಗೆ ಕನ್ಫ್ಯೂಷನ್ಸು ಕಡಿಮೆ ಆಗುತ್ತೆ. ಕ್ವಾಲಿಟಿ ಇರೋರನ್ನ ಇಟ್ಕೊಳ್ಳಿ. ವಸ್ತು ಆ್ಯಂಡ್ ವಿಷಯ ಎರಡೂ ಕೂಡ ಸುವ್ಯವಸ್ಥಿತವಾಗಿರುತ್ತೆ. ಅಂದರೆ ನೀವು ಹೆಚ್ಚು ವಸ್ತುಗಳಿಲ್ಲ ಅಂದಾಗ ಏನಾಗುತ್ತೆ, ನಿಮಗೆ ಗೊಂದಲಗಳು ಕಡಿಮೆ ಆಗುತ್ತೆ. ಗೊಂದಲಗಳು ಕಡಿಮೆ ಆದಾಗ ನಿಮಗೆ ಸೂಕ್ತವಾಗಿ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ, ಒಂದು ರೀತಿ ಕ್ರಮಬದ್ಧವಾದ ಜೀವನ ನಡೆಸೋಕೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ತುಂಬ ಯಾವ್ಯಾವುದನ್ನು ಬಳಸಬೇಕು, ಯಾವ್ಯಾವುದನ್ನು ತಗೋಬೇಕು ಅನ್ನೋ ಕನ್ಫ್ಯೂಷನ್ಸ್ ಬದಲು ನಿಮಗೆ ಒಂದು ರೀತಿ ಆರ್ಡರ್ ಆಗಿ ನಿಮ್ಮ ಜೀವನ ಹೋಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ತುಂಬ ಜನ ಕೆಲವೊಂದು ಬಾಕ್ಸಲ್ಲಿ ಎಕ್ಸಾಂಪಲ್ ಎಲ್ಲ ಒಂದರಲ್ಲೇ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಅರ್ಜೆಂಟಾಗಿ ಹೊರಡಬೇಕಾದ್ರೆ ಮೇಕಪ್ ಮಾಡ್ಕೊಳ್ಳೋಕ್ಕೋ ಅಥವಾ ಏನೋ ಕ್ರೀಮ್ ಹಚ್ಕೊಳ್ಳೋಕ್ಕೋ ಅವ್ರಿಗೆ ಮೇಜರ್ ಕ್ರೀಮೇ ಸಿಗಲ್ಲ. ಅಷ್ಟು ಕನ್ಫ್ಯೂಷನ್ ಮಾಡ್ಕೊಂಡು ಒಳಗಡೆ ಎಲ್ಲ ಏನೇನೋ ಇಟ್ಕೊಂಡ್ಬಿಟ್ಟಿರ್ತಾರೆ, ಹಳೇದು, ಅದು ಇದು, ರಬ್ಬರ್ ಬ್ಯಾಂಡ್ ಎಲ್ಲ. ಇನ್ನು ಕೆಲವು ಸ್ಕೂಲ್ ಮಕ್ಕಳುಗಳಂತೂ ಬರ್ದಿರೋದು, ಗೀಜಿರೋದು, ಅರ್ದಿರೋದು ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟು ನಿಜವಾಗ್ಲೂ ಬೇಕಾಗಿರೋ ಬ್ಯಾಗಿಗೆ ಜಾಗನೇ ಇರೋದಿಲ್ಲ. ಅದೇ ನೀವು ಕಡಿಮೆ ವಸ್ತುಗಳನ್ನು ಇಟ್ಕೊಂಡು, ಕ್ವಾಲಿಟಿ ವಸ್ತುಗಳನ್ನು ಇಟ್ಕೊಂಡು, ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳೋದ್ರಿಂದ ಆರ್ಡರ್ ಆಗಿ ಇಟ್ಕೊಳ್ಳೋದಕ್ಕೆ ಜಾಗನೂ ಕ್ಲೀನ್ ಆಗಿರುತ್ತೆ. ಹಾಗೆ ನಾವು ಕ್ವಾಲಿಟಿ ವಸ್ತುಗಳು ಅಂದರೆ ಕ್ವಾಲಿಟಿ ವಿಷಯಗಳು, ಸಿಂಪಲ್ ವಿಷಯಗಳನ್ನು ನಮಗೆ ಬೇಕಾಗಿರೋದು ಮಾತ್ರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೊಸ ಬೇಕೇ ಬೇಕಾಗಿರುವಂಥ ವಿಷಯಗಳನ್ನ ಮತ್ತೆ ತಗೊಳ್ಳೋಕ್ಕೆ ಮನಸ್ಸು ಕೂಡ ಖಾಲಿ ಜಾಗ ಮಾಡ್ಕೊಂಡಿರುತ್ತೆ. ಅಂದರೆ ಒಂದು ಆರ್ಡರ್ ಆಗಿರುತ್ತೆ ಜೀವನ ಆ್ಯಂಡ್ ಮನೆ ಎರಡೂ ಕೂಡ. ಸ್ವಯಂ ವಿಕಾಸಕ್ಕೆ ಮೆಟ್ಟಲು. ನಾವು ಸೆಲ್ಫ್ ಡೆವಲಪ್ಮೆಂಟ್ ಆಗೋದಕ್ಕೆ ಆಧುನಿಕ ಯುಗವು ವಿಷಯ ವಸ್ತುಗಳ ಮಾಯೆಯಿಂದ ತುಂಬಿದ್ದು, ಅವುಗಳ ಮಾಯೆಯಲ್ಲಿ ಬಿದ್ದು ಸ್ವಯಂ ವಿಕಾಸದ ವಿಷಯಗಳಿಂದ ಇಂದು ಬಹುತೇಕರು ವಿಮುಖರಾಗಿದ್ದಾರೆ. ಅಂದರೆ ಈ ಸನ್ನಿವೇಶದಲ್ಲಿ ಕನಿಷ್ಠತಾವಾದದಿಂದ ನಮಗೆ ತೀರಾ ಅನಿವಾರ್ಯ ಹಾಗೂ ಪ್ರಮುಖವಾಗಿರುವ ವಿಷಯಗಳತ್ತ ನಮ್ಮ ಸ್ವಯಂ ಪ್ರಗತಿಗಾಗಿ ಬೇಕಿರುವ ವಿಷಯಗಳನ್ನು ಮಾತ್ರ ಪರಿಣಾಮಕಾರಿಯಾಗಿ ನಿರ್ವಹಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಲ್ಫ್ ಡೆವಲಪ್ಮೆಂಟ್ ಆಗೋದಕ್ಕೆ ನಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ನಾವು ಬೇಡವಾಗಿರೋ ಎಲ್ಲ ವಿಚಾರಗಳನ್ನು ಅಂದರೆ ತುಂಬ ತುಂಬಿಕೊಂಡಿರೋದ್ರಿಂದ ನಮಗೆ ಸ್ವಯಂ ವಿಕಾಸ ಅಂದರೆ ಸೆಲ್ಫ್ ಡೆವಲಪ್ಮೆಂಟಿಗೆ ಬೇಕಾಗಿರೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೆಲ್ಫ್ ಡೆವಲಪ್ಮೆಂಟಿಗೆ ಬೇಕಾಗಿರೋದಕ್ಕೆ ನಮಗೆ ವಿಷಯಗಳು ಸಿಗ್ತಾ ಇಲ್ಲ. ನಮ್ಮ ಪ್ರಗತಿಗೆ ಬೇಕಾಗಿರೋ ವಿಷಯಗಳು ನಮ್ಮ ಹತ್ರ ಇಲ್ಲ. ಹಾಗಾಗಿ ಈ ಒಂದು ಮಿನಿಮಲಿಸಮ್ ಫಾಲೋ ಮಾಡೋದ್ರಿಂದ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗತ್ತೆ. ಏನೆಲ್ಲ ಪ್ರಯೋಜನ ಆಗುತ್ತೆ ನಾವು ಸರಳ ತತ್ವನ ಫಾಲೋ ಮಾಡಿದ್ರೆ.
ವಾಸ್ತವಿಕ ಜೀವನನ ನಡೆಸೋಕೆ ಪ್ರೇರಕ ಆಗುತ್ತೆ, ಅಂದರೆ ಮೋಟಿವೇಶನ್, ನಮಗೇನೆ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಇದು ಕೂಡ ಒಂದು ಹೆಲ್ಪ್ ಮಾಡುತ್ತೆ. ಅಂದರೆ ಬದುಕಿನ ಮೂಲಭೂತ ಮತ್ತು ಅಗತ್ಯದ ಸಿದ್ಧಾಂತಕ್ಕೆ ಪೂರಕವಾಗಿರೋದನ್ನ ಅರ್ಥ ಮಾಡಿಸುತ್ತೆ. ಬೇಕು ಬೇಡಗಳು ಸಂಗತಿಗಳು ಎಚ್ಚರಿಕೆಯಿಂದ ನೋಡೋದ್ರಿಂದ ವಾಸ್ತವಿಕ ಜೀವನಕ್ಕೆ ಅಗತ್ಯವಿರೋದ್ರ ಮೇಲೆ ಮಾತ್ರ ನಾವು ಬೇಕಪ್ಪ ನನಗೆ ಈ ಅಗತ್ಯ ಇಲ್ಲದೆ ಇರೋದು ಅವಶ್ಯಕತೆ ಇಲ್ಲ ಅಂದಾಗ ಭ್ರಮೆಗಳಿಗೆ ಹೋಗದೆ ನಾವು ವಾಸ್ತವದಲ್ಲಿ ಬದುಕೋಕೆ ನಮಗೆ ಸಪೋರ್ಟ್ ಮಾಡುತ್ತೆ. ಸ್ವಯಂ ನಿಯಂತ್ರಣ ಸಾಧನೆ, ಸೆಲ್ಫ್ ಕಂಟ್ರೋಲ್ನ ಇದು ಹೆಚ್ಚು ಮಾಡುತ್ತೆ. ಇಲ್ಲಿ ಸರಳತೆ ಹಾಗೂ ಸ್ವಯಂ ನಿಯಂತ್ರಣ ಎಂಬ ಗುಣಗಳೇ ಪ್ರಧಾನವಾಗಿದೆ. ಅಂದರೆ ಕಂಡಿದ್ದೆಲ್ಲ ತಗೊಳ್ಳೋದು, ವ್ಯಾಮೋಹಗಳು, ಅದು ಬಟ್ಟೆ ಆಗಿರ್ಬೋದು ಅಥವಾ ಜ್ಯುವೆಲರಿ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ಅಥವಾ ವಿಷಯಗಳಾಗಿರ್ಬೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಇವ್ರ ಬಗ್ಗೆ ತಿಳ್ಕೊಳ್ಳೋಣ, ಊರವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ, ಗಾಸಿಪ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಬೇಡವಾಗಿರೋ ಎಲ್ಲ ವಿಷಯಗಳನ್ನು ನಾವು ತಲೆಗೆ ಹಾಕ್ಕೊಂಡ್ರೆ ನಮ್ಮ ಸೆಲ್ಫ್ ಕಂಟ್ರೋಲ್ ನಮಗೆ ಸಿಗಲ್ಲ. ಬಟ್ ಯಾವಾಗ ನಾವು ಸಿಂಪಲ್ ಆಗಿರ್ತೀವಿ, ಯಾವುದನ್ನೇ ನೋಡಿ ಮೋಟಿವೇಟ್ ಆಗದೆ, ಅವ್ರು ಆ ಬಟ್ಟೆ ಹಾಕ್ಕೊಂಡಿದ್ದಾರೆ, ಅಯ್ಯೋ ನಾನು ಹಾಕ್ಕೋಬೇಕಿತ್ತು, ಅವ್ರು ಆ ಒಡವೆ ಹಾಕ್ಕೊಂಡಿದ್ದಾರೆ, ಅಯ್ಯೋ ನಂಗೆ ಬೇಕಿತ್ತು ಅಂತ ಅನ್ಸಲ್ಲ. ಯಾವಾಗ ಸೆಲ್ಫ್ ಕಂಟ್ರೋಲ್ ಇರುತ್ತೆ ಆವಾಗ. ಮಿನಿಮಲಿಸಮ್ ಯಾರು ಫಾಲೋ ಮಾಡ್ತಾರೆ ಅವರು ಮೋಟಿವೇಟ್ ಆಗಲ್ಲ ಬೇಡವಾಗಿರೋ ವಿಚಾರಕ್ಕೆ. ಅವ್ರ ಮೇಲೆ ಸೆಲ್ಫ್ ಕಂಟ್ರೋಲ್ ಜಾಸ್ತಿ ಇರುತ್ತೆ. ಅನಾವಶ್ಯಕವಾಗಿ ಯಾರು ಏನೇ ಮೋಟಿವೇಟ್ ಮಾಡಿದ್ರು ಅವರು ಅದಕ್ಕೆ ವ್ಯಾಮೋಹಕ್ಕೆ ಬಿದ್ದು ಡಿಸಿಷನ್ಸ್ ತಗೊಳ್ಳಲ್ಲ. ಸೆಲ್ಫ್ ಕಂಟ್ರೋಲ್ಡ್ ಆಗಿರ್ತಾರೆ ಮಿನಿಮಲಿಸಮ್ ಫಾಲೋ ಮಾಡೋರು. ಇನ್ನು ಶಕ್ತಿ ಹಾಗೂ ಸಂಪನ್ಮೂಲಗಳನ್ನು ಇವರು ವೇಸ್ಟ್ ಮಾಡಲ್ಲ, ಇದನ್ನು ಫಾಲೋ ಮಾಡೋರು. ಇಲ್ಲಿ ಕೇವಲ ಅಗತ್ಯವಿರುವ ವಿಷಯ ವಸ್ತುಗಳ ಮೇಲೆ ಮಾತ್ರ ನಾವು ಫೋಕಸ್ ಮಾಡೋದ್ರಿಂದ ನಮ್ಮ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಉಳಿತಾಯ ಮಾಡೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ. ಹಾಗೆ ಉಳಿಸಿದ ಶಕ್ತಿಯನ್ನು ಕರೆಕ್ಟಾಗಿರೋ ಕಡೆಗೆ ನಾವು ನಮ್ಮ ಸಮಯ ಮತ್ತು ರಿಸೋರ್ಸ್ನ ಮತ್ತು ಹಣವನ್ನು ನಮಗೆ ಎಕ್ಸಾಕ್ಟ್ಲಿ ಉಪಯೋಗ ಆಗುವಂಥ ಕೆಲಸಗಳ ಮೇಲೆ ಮಾತ್ರ ನಾವು ಹೂಡಿಕೆ ಮಾಡೋದ್ರಿಂದ ನಾವು ಬೇಗ ಗ್ರೋತ್ ಆಗ್ತೀವಿ. ಸೊ ನಮ್ಮ ಎನರ್ಜಿ, ನಮ್ಮ ರಿಸೋರ್ಸ್ ಮತ್ತು ನಮ್ಮ ಟೈಮ್ ಎಲ್ಲವನ್ನೂ ಕೂಡ ನಾವು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಈ ಒಂದು ಮಿನಿಮಲಿಸಮ್ ನಮಗೆ ಸಪೋರ್ಟ್ ಮಾಡುತ್ತೆ. ಬದುಕಿನ ನೆಮ್ಮದಿಗೆ ಪೂರಕವಾಗಿದೆ. ಬೇಡವಾಗಿರೋ ಅನಗತ್ಯವಾದ ಸಂಗತಿಗಳು, ವಿಷಯಗಳು ಎಲ್ಲವೂ ನಮ್ಮ ಜೊತೆಲಿದ್ದಾಗ ನಮ್ಮ ನೆಮ್ಮದಿ ಹಾಳಾಗುತ್ತೆ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು ಊರವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರಿಗೆ ಮದುವೆ ಆಯಿತಾ, ಅವ್ರಿಗೆ ಮಕ್ಕಳಾಯ್ತಾ, ಅವ್ರಿಗೆ ಹೆಣ್ಣು ಹುಡ್ಕೊಡ್ಲಾ, ಅವ್ರಿಗೆ ಗಂಡು ಹುಡ್ಕೊಡ್ಲಾ, ಅವ್ರಿಗೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ, ಅವ್ರಿಗೇನಾದ್ರು ಸಪೋರ್ಟ್ ಮಾಡಲಾ, ಅಥವಾ ನಂಗೆ ಗೊತ್ತಿರೋರು ಯಾರನ್ನೋ ಪರಿಚಯ ಮಾಡಿಸ್ಲಾ, ಅವ್ರಿಗೇನೋ ಸಾಲ ಬೇಕಂತ ನಾನು ಇವ್ರ ಹತ್ರ ಇಸ್ಕೊಡ್ಲಾ, ಕಡಿಮೆ ಬಡ್ಡಿಗೆ ಅಲ್ಲಿ ಸಿಗುತ್ತೆ ಕೇಳಲಾ, ಇವರು ಅಲ್ಲಿಂದ ಆ ಒಂದು ರೂಟಲ್ಲಿ ಹೋಗ್ತಾರಂತೆ, ಅದ್ಯಾಕೆ ಈ ರೂಟಲ್ಲಿ ಹೋಗಲಿ, ಆಮೇಲೆ ನಾನು ಅದದ್ದು ನಿಮಗೆ ಲೊಕೇಶನ್ ತೆಗೆದು ಕಳಿಸ್ತೀನಿ. ಈ ಥರ ನಿಮ್ಮ ಕೆಲಸ ತುಂಬ ಇದೆ ಮಾಡೋಕ್ಕೆ. ಓಕೆ, ಅದ್ರ ಮೇಲೆ ಫೋಕಸ್ ಮಾಡಿದಾಗ ಬದುಕು ನೆಮ್ಮದಿಯಾಗಿರುತ್ತೆ. ನಿಮ್ಮ ವಿಷಯಕ್ಕೆ ಬಂದು ನಿಮ್ಮ ಹತ್ರ ಸಜೆಷನ್ ಕೇಳಿ, ಅದಕ್ಕೆ ನಿಮ್ಮ ಹತ್ರ 100% ಸಜೆಷನ್ ಕೊಡೋ ಅಂಥ ಒಂದು ನಾಲೆಜ್ ನಿಮ್ಮ ಹತ್ರ ಇದ್ದು, ಆ್ಯಂಡ್ ನೀವು ಬಿಟ್ಟರೆ ಅವ್ರಿಗೆ ಬೇರೆಲ್ಲೂ ನಾಲೆಜ್ ಸಿಗಲ್ಲ ಅನ್ನೋ ಥರ ಇದ್ದು, ಅವ್ರು ನಿಮಗೆ ತುಂಬ ಹತ್ತಿರದವರಾಗಿದ್ದು ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಮಾತ್ರ ನಾವು ಹೋಗಬೇಕು. ಅಂದರೆ ಈ ಸೂಕ್ಷ್ಮವಾಗಿ ನಮಗೆ ಯಾರಿಗೇನು ಮಾಡಬೇಕು ಅನ್ನೋದನ್ನು ಕೂಡ ಮಿನಿಮಲಿಸಮ್ ನಮ್ಗೆ ಅರ್ಥ ಮಾಡಿಸುತ್ತೆ. ಯಾಕಂದರೆ ಇದಕ್ಕೆ ಹೇಳ್ತಾರೆ ಗೊತ್ತಾ, ಊರು ಉಸುಬಾರಿ ನಿಮ್ಗೆ ಯಾಕೆ ಅಂತೇನೋ ಹೇಳ್ತಾರಲ್ಲ, ಹಾಗೆ. ಸೊ ಇವೆಲ್ಲ ಮಿನಿಮಲಿಸಮ್ ಅನ್ನೋ ತತ್ವ ನಮ್ಮನ್ನು ಚೆನ್ನಾಗಿ ನೆಮ್ಮದಿಯಾಗಿ ಬದುಕೋಕೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿ ಕನಿಷ್ಠವಾದವು ಒಂದು ಉತ್ತಮವಾದ ಜೀವನ ಮಾರ್ಗವಾಗಿದ್ದು ತುಂಬ ಗೊಂದಲಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ನಮಗೆ ಅಗತ್ಯವಿರುವ ಕೆಲವು ಉತ್ತಮ ಸಂಗತಿಗಳ ಮೇಲೆ ಮಾತ್ರ ಫೋಕಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸುಖ ನೆಮ್ಮದಿಯನ್ನು ಪಡೆದು ಸುಂದರ ಹಾಗೂ ಸರಳವಾದ ಜೀವನ ನಡೆಸುವಂತಹ ತತ್ವಕ್ಕೆ ಇದು ಪೂರಕವಾಗಿದೆ. ಕೊಳ್ಳು ಬಾಕತನದಲ್ಲಿ ಬೇಡವಾದ ವಸ್ತುಗಳನ್ನು ತುಂಬಿಸುತ್ತಿದ್ದರೆ ಕೊನೆಗೊಂದು ದಿನ ಬೇಕಾಗಿರುವ ವಸ್ತುಗಳಿಂದ ನಾವು ವಂಚಿತರಾಗಬಹುದು. ಅಂದರೆ ಬೇಡವಾಗಿರೋ ಎಲ್ಲ ವಸ್ತುಗಳನ್ನು ಮನೆಗೆ ತಂದು ತುಂಬಿಕೊಂಡ್ರೆ ನಿಜವಾಗ್ಲೂ ಬೇಕಾಗಿರೋದಕ್ಕೆ ಜಾಗ ಇಲ್ಲದೆ ಇರ್ಬೋದು. ಹಾಗೆ ಬೇಡವಾಗಿರೋ ವಿಷಯಗಳನ್ನೆಲ್ಲ ಮನಸ್ಸಲ್ಲಿ ತುಂಬಿಕೊಂಡ್ರೆ ಬೇಕಾಗಿರೋ ವಿಷಯಗಳಿಗೆ ಜಾಗ ಇಲ್ಲದೆ ಹೋಗ್ಬೋದು. ಹಾಗಾಗಿ ಮಿನಿಮಲಿಸಮ್ ಅನ್ನೋದು ಏನೆಲ್ಲ ಬೆನಿಫಿಟ್ ಕೊಡುತ್ತೆ ಅಂದರೆ ನಮಗೆ ಸರಳವಾಗಿ ಬದುಕೋದಕ್ಕೆ, ಗೊಂದಲಗಳಿಲ್ಲದೆ ಬದುಕೋದಕ್ಕೆ ಸಪೋರ್ಟ್ ಮಾಡುತ್ತೆ. ಗುಣಮಟ್ಟವನ್ನು ಮಾತ್ರ ನಾನು ಫೋಕಸ್ ಮಾಡಬೇಕು, ತುಂಬ ಜನ ಅಲ್ಲ, ಕ್ವಾಲಿಟಿ ಪೀಪಲ್ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿಸುತ್ತೆ. ಲೈಫ್ನ ಒಂದು ಸಿಸ್ಟಮೆಟಿಕ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಭ್ರಮೆಯಿಂದ ಆಚೆ ಕರೆಸಿ ವಾಸ್ತವ ಸತ್ಯನ ಅರ್ಥ ಮಾಡಿಸುತ್ತೆ. ಸೆಲ್ಫ್ ಕಂಟ್ರೋಲ್ಡ್ ಆಗಿ ನಮ್ಮನ್ನು ರೆಡಿ ಮಾಡುತ್ತೆ. ಶಕ್ತಿ ಸಂಪನ್ಮೂಲ ಅಂದರೆ ರಿಸೋರ್ಸು, ಎನರ್ಜಿ, ಟೈಮ್, ಮನಿನ ಸರಿಯಾಗಿ ಬಳಸ್ಕೊಳ್ಳೋ ಹಾಗೆ ಮಾಡುತ್ತೆ. ಬದುಕು ನೆಮ್ಮದಿಯಾಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮಿನಿಮಲಿಸಮ್ ಅನ್ನೋ ಕಾನ್ಸೆಪ್ಟ್ನ ನೀವು ಇಲ್ಲಿವರೆಗೂ ಯಾವತ್ತಾದರೂ ಕೇಳಿದ್ರಾ?
ಆ್ಯಂಡ್ ಈ ಮಿನಿಮಲಿಸಮ್ ಬಗ್ಗೆ ನಿಮಗೆ ಇಷ್ಟೊಂದು ಡೀಪಾಗಿ ಗೊತ್ತಿತ್ತಾ? ಈ ಮಿನಿಮಲಿಸಮ್ ಅನ್ನೋದು ಏನಿದೆ ಅದು ನಿಮ್ಮ ಲೈಫಲ್ಲಿ ಇವಾಗ ಅರ್ಥ ಆಗಿದೆ ಅಲ್ವಾ? ಸೊ ಈಗ ನೀವು ಯೋಚನೆ ಮಾಡಿ, ನಿಮ್ಮ ಮನಸ್ಸು ಮತ್ತು ಮನೆಯಲ್ಲಿ ಬೇಡವಾಗಿರೋದು ಯಾವ್ದು ಇಟ್ಕೊಂಡಿದ್ದೀರಾ, ಅದು ನಿಮ್ಮ ಗ್ರೋತ್ನ ಎಲ್ಲಿ ತಡೀತಾ ಇದೆ, ಅವೆರಡನ್ನೂ ಈಗ ನೀವು ಬಿಟ್ಟರೆ ನೀವು ಹೇಗೆ ಬೇಗ ಲೈಫಲ್ಲಿ ಸಕ್ಸಸ್ ಆಗಬಹುದು. ಹಾಗೆ ಇನ್ನು ಮುಂದೆ ನಾವು ನಮ್ಮ ಬದುಕಲ್ಲಿ ಮಿನಿಮಲಿಸಮ್ ಅಂದರೆ ಸರಳ ತತ್ವವನ್ನು ಪಾಲನೆ ಮಾಡೋದ್ರಿಂದ ಹೇಗೆ ನಮ್ಮ ಲೈಫ್ ನೆಮ್ಮದಿಯಾಗಿರುತ್ತೆ, ಗೊಂದಲದಿಂದ ಮುಕ್ತಿ ಆಗುತ್ತೆ ಅಂತ ಅರ್ಥ ಆಯಿತು. ಸೊ ಏನು ರಿಯಲೈಸ್ ಆಯಿತು, ಏನು ಮಾಡ್ತಾ ಇದ್ರಿ, ಏನು ಬಿಟ್ಟಿದ್ದೀರಾ, ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಹೊಸ ವಿಚಾರ ಕಲಿತಾ ಇದ್ದೀವಿ, ಅದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳೋಣ, ಸರಿಯಾದ ಟೈಮ್ಗೆ ಅದನ್ನು ಬಳಸ್ಕೊಳ್ಳೋಣ. ಸೊ ಥ್ಯಾಂಕ್ ಯು.